ನಮಸ್ಕಾರ ವೀಕ್ಷಕರೇ, ಜನತಾ ಟೈಮ್ಸ್ 7ಗೆ ಸ್ವಾಗತ. ನಾನು ಮೇಘ್ನಾ. ಅಥಣಿ ಶಾಲಾ ಗೇಟ್ ಬಿದ್ದ ಪರಿಣಾಮ ವಿದ್ಯಾರ್ಥಿಯೊಬ್ಬ ಗಂಭೀರ ಗಾಯಗೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಆಜೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಂಭವಿಸಿದೆ. ಆಜೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ಸಂಭವಿಸಿದ್ದು, 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಜರುದ್ದೀನ್ ಲಾಲಾ ಸಾಬ್ ನದಾಫಿ ಎಂಬ ವಿದ್ಯಾರ್ಥಿ ಶಿಕ್ಷಕರು ಬರುತ್ತಿದ್ದಾರೆ ಎಂದು ಗೇಟ್ ತೆಗೆಯಲು ಹೋಗಿದ್ದ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಮೇಲೆ ಗೇಟ್ ಬಿದ್ದು ವಿದ್ಯಾರ್ಥಿಯ ಬೆನ್ನಿಗೆ ಗಾಯಗಳಾಗಿವೆ. ವಿದ್ಯಾರ್ಥಿಯನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದು, ಪೋಷಕರು ಶಾಲಾ ಮುಖ್ಯೋಪಾಧ್ಯಾಯನ ನಿರ್ಲಕ್ಷ್ಯದಿಂದಲೇ ನಮ್ಮ ಮಗುವಿಗೆ ಈ ಪರಿಸ್ಥಿತಿ ಬಂದಿದೆ ಎಂದು ಮುಖ್ಯೋಪಾಧ್ಯಾಯ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ನಾವು ಬಡವರು, ನಮ್ಮ ಮಗುವಿಗೆ ಹೆಚ್ಚು ಕಮ್ಮಿ ಏನಾದರೂ ಆಗಿದ್ದರೆ ಇದಕ್ಕೆ ಯಾರು ಹೊಣೆ ಎಂದು ಪಾಲಕರು ಪ್ರಶ್ನೆ ಮಾಡಿದ್ದಾರೆ. ಗೇಟ್ ಬಿದ್ದ ಏನ್ ಶಿಕ್ಷಕಗಳು ಅದು ನೋಡ್ಬೇಕು ನೋಡಬಾರ್ದ್ರಿ ಇದನ್ನ. ಮತ್ತೆ ಈ ಶಿಕ್ಷಕಗಳು ನೋಡಲ್ದ ಹೆಂಗೆ ಏನ್ ಆಗುದು ಹೇಳ್ರಿ ನೋಡು. ನಮ್ಮ ಮಕ್ಕಳಿಗೆ ಬಡ್ರ ಮಕ್ಕಳಿಗೆ ಏನ್ರ ಆದ್ರೆ ಏನ್ ಮಾಡುದ್ರಿ? ಅವ್ರ ಅಪ್ಪಂದು ಅರ್ಧ ಎಕರೆ ಭೂಮಿ ಇಲ್ಲ, ಅವ್ನು ದುಡ್ಡು ಮಕ್ಕಳಿಗೆ ದವಾಖಾನಿ ಮಾಡ್ಬೇಕೇನು ಇದನ್ನ ಮಾಡ್ಬೇಕು ಹೇಳ್ರಿ ನೋಡು. ನಾನು ತೋರಿಸ್ರಿ ಬಿ ಇಲ್ಲೇ ಕೆಳಗಂಗೆ ಹೋಗಿ ತೋರ್ಸ್ಕೊಂಡ್ ಬಂದಾರ್ರಿ. ಇವ್ನ ಅವ್ರ ಅಪ್ಪನ ಓದ್ ತೋರ್ಸ್ಕೊಂಡ್ ಬಂದಾನ್ರಿ. ಕಾಸು ಐತ್ರಿ ಅವಂಗ. ಮತ್ತ ಇದು ವಯಸ್ಸಲ್ಲದಂಗ ಆಯ್ತಿರ್ಲಿ, ಅವ್ರು ಹೇಳತ್ತೇನ್ರಿ. ಅವ್ ಫಸ್ಟ್ ಹೇಳಿಲ್ರಿ ನಿಮಗ ಗೇಟ್ ಟೀಚರ್ಗಳು ಬರ್ಲಾತಿದ್ರು ನಾವ್ ಗೇಟ್ ತೆಗಿಲತ್ತಿದ್ವಿ ಅಂತ ಹೇಳಿದಿ ಇಲ್ಲ ರೀ? ತಪ್ಪಾದಂಗ ಆಯ್ತಿರ್ಲಿ ಅದ ರಶೀದಾರ್. ಒಟ್ಟಾರೆ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ನಿರ್ಲಕ್ಷ್ಯ ಧೋರಣೆ ತಾಳುತ್ತಿರುವವರ ವಿರುದ್ಧ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಬ್ಯೂರೋ ರಿಪೋರ್ಟ್, ಜನತಾ ಟೈಮ್ಸ್ 7 ಅಥಣಿ.